ಶಿರಾನಗರದಲ್ಲಿ ನಮ್ಮ ಹಳೆಯರಂತ ಡಾಕ್ಟರ್ ಪುನೀತ್ ಅವರು ಮತ್ತು ಅನ್ನೋರ ಸಹಾಯದೊಂದಿಗೆ ಒಂದು ವಿಜಯ ಮಕ್ಕಳ ಚಿಕಿತ್ಸಾಲಯವನ್ನ ತೆರೆದಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನ ವಿಭಿನ್ನವಾಗಿ ನಮ್ಮ ತಾಲೂಕು ಬಹಳ ಶರವೇಗದಲ್ಲಿ ಬೆಳೀತಾ ಇದೆ. ಅದೇ ತಕ್ಕಂತೆ ನಮ್ಮ ಶಿರಾನಗರದಲ್ಲಿ ಈಗಾಗಲೇ ಹಲವಾರು ವೈದ್ಯರು ಅವರವರ ಸೇವೆಗಳನ್ನ ಸಲ್ಲಿಸ್ತಿದ್ದಾರೆ. ನಮ್ಮ ಶಿರಾನಗರದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಒಳ್ಳೆ ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ ಅಲ್ಲಿ ನಮ್ಮ ಪುನೀತ್ ಅವರು ಅರೆಕಾಲಿಕ ವೈದ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ನಾವ್ ಹೇಳೋದು ಒಂದೇ ಮಾತು, ಅವ್ರಿಗೆ ಸರ್ಕಾರಿ ಉದ್ಯೋಗಕ್ಕೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ವಿಜಯ ಮಕ್ಕಳ ಕ್ಲಿನಿಕ್ ಅವರಿಗೆ ಡಾಕ್ಟರ್ ಪುನೀತ್ ಹಾಗೂ ಡಾಕ್ಟರ್ ಅನ್ನೋರಿಗೆ ಶುಭ ಕೋರ್ತಾ ಇವತ್ತು ಶಿರಾದಲ್ಲಿ ಏನು ಮಕ್ಕಳ ಹಾಸ್ಪಿಟ್ಲ್ ಅವಶ್ಯಕತೆ ಇತ್ತು ಇವತ್ತು. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಇವತ್ತು ಶಿರಾನಗರದಲ್ಲಿ ಮಕ್ಕಳ ಹಾಸ್ಪಿಟ್ಲ್ ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ಪುನೀತ್ ಸರ್ ಅವ್ರಿಗೆ, ಡಾಕ್ಟರ್ ಪುನೀತ್ ಅವ್ರಿಗೆ, ಡಾಕ್ಟರ್ ಅನ್ನೋ ಅವ್ರಿಗೆ ಶುಭ ಕೋರ್ತಾ ಇವತ್ತು ಪುನೀತ್ ಅವರು ಈಗಾಗಲೇ ಶಿರಾನಗರದಲ್ಲಿ ಶಿರಾ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸುಮಾರು ಒಂದು 2 ವರ್ಷ ಕೆಲಸ ಮಾಡಿದ್ದಾರೆ. ಹಾಗಾಗಿ ಒಳ್ಳೆ ಅನುಭವ ಇದೆ. ಹಾಗಾಗಿ ಶಿರಾನಗರಕ್ಕೆ ಅವಶ್ಯಕತೆ ಇರೋದ್ರಿಂದ ಈಗ ಒಳ್ಳೆ ನನ್ನ ಆತ್ಮೀಯ ಸ್ನೇಹಿತ ರಾಮೂರವರು ಅವರ ಮಗಳು ಮತ್ತು ಅಳಿಯ ಇವತ್ತು ನೂತನವಾಗಿ ಮಕ್ಕಳ ಚಿಕಿತ್ಸಾಲಯ ಶಿರಾನಗರದಲ್ಲಿ ಪ್ರಾರಂಭ ಮಾಡುತ್ತಿದ್ದಾರೆ. ಇಬ್ಬರು ಡಾಕ್ಟರ್ಗೆ ಒಳ್ಳೆಯದಾಗಲಿ. ಯಾಕಂದರೆ ನಮ್ಮ ಶಿರಾನಗರಕ್ಕೆ ತುಂಬ ಅವಶ್ಯಕತೆ ಇರೋಂಥ ಇದು ಮಕ್ಕಳ ಡಾಕ್ಟರ್ ತುಂಬ ಅವಶ್ಯಕತೆ ಇದ್ದಾರೆ. ಆದರೆ ಇವರು ಈಗ ತುಂಬ ಅವಶ್ಯಕತೆ ಇದೆ, ಖಾಸಗಿಯಾಗಿ ನಡೆಸ್ತಿದ್ದಾರೆ. ಒಳ್ಳೆಯದಾಗಲಿ. ಮತ್ತು ರಾಮು ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗದಲ್ಲಿ ನಮ್ಮ ಪಕ್ಷದ ಮುಖಂಡರು ಮತ್ತು ಶಿರಾ ನಗರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ರಾಮು ಅವರ ಸುಪುತ್ರಿಯನ್ನು ಮತ್ತು ಅವರ ಅಳಿಯ ಪುನೀತ್ ಅವರು ವಿಜಯ ಮಕ್ಕಳ ಚಿಕಿತ್ಸೆ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ. ಇವತ್ತು ಮಕ್ಕಳ ಆರೈಕೆ ಮತ್ತು ಅವರ ಪೋಷಣೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಎಲ್ಲ ರೀತಿ ತಾಯಂದಿರು ತಂದೆಯರು ಕೂಡ ಗಮನ ಕೊಡಬೇಕಾಗಿದೆ. ಈ ದೃಷ್ಟಿಯಲ್ಲಿ ಶಿರಾ ತಾಲೂಕಿನಾದ್ಯಂತ ಏನು ಬಾಣಂತಿಯರಾಗಬಹುದು, ಗರ್ಭಿಣಿಯರಾಗಿರ್ಬೋದು, ಮಕ್ಕಳ ಆರೈಕೆಗೆ ಸಂಬಂಧಪಟ್ಟಂತೆ ವಿಜಯ ಚಿಕಿತ್ಸೆ ಏನು ಮಕ್ಕಳ ಚಿಕಿತ್ಸೆ ಏನಿದೆ ಸಂಪೂರ್ಣವಾದಂಥ ರೀತಿಯಲ್ಲಿ ಕೂಡ ಸಕಲ ಸೌಕರ್ಯಗಳನ್ನು ಕೊಡ್ಲಿ, ಮುಂದಿನ ದಿನಗಳಲ್ಲಿ ಯಶಸ್ಸು ಕಾಣಲಿ ಅಂತೇಳಿ ನಾನು ಇಬ್ಬರಿಗೂ ಕೂಡ ಶುಭ ಹಾರೈಸ್ತೇನೆ. ಇಂದು ನಮ್ಮ ಶಿರಾದಲ್ಲಿ ನೀವು ಎಂ ಡಿ ಇಬ್ರು ಎಂ ಡಿ ಜನರಲ್ ಮೆಡಿಸಿನ್ ರಾಮು ಅವರ ಅಳಿಯ ಹಾಗೂ ಸುಪುತ್ರಿ ಇವತ್ತು ಶಿರಾದಲ್ಲಿ ಒಂದು ಒಳ್ಳೆ ವಿಜಯ ಮಕ್ಕಳ ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಇವತ್ತು ಈ ಹಾಸ್ಪಿಟಲ್ ನಮ್ಮ ತಾಲೂಕಿಗೆ ಒಳ್ಳೆ ಯಶಸ್ವಿಯಾಗಿ, ಜಿಲ್ಲೆಗೂ ಯಶಸ್ವಿ ಆಗಲಿ ಅಂತ ನಾನು ಸಹ ಅವ್ರಿಗೆ ಹಾರೈಸ್ತೇನೆ. ಇವತ್ತು ಶಿರಾನಗರದಲ್ಲಿ ನೂತನವಾಗಿ ವಿಜಯ ಮಕ್ಕಳ ಚಿಕಿತ್ಸಾಲಯದ ನೂತನ ಆಸ್ಪತ್ರೆಯ ಇವತ್ತು ಲೋಕಾರ್ಪಣೆ ಮಾಡಿರುವಂಥದ್ದು ಅತ್ಯಂತ ಸಂತೋಷವನ್ನು ತಂದಿದೆ. ಮತ್ತು ನಮ್ಮ ನಗರಸಭೆ ಸದಸ್ಯರಂಥ ರಾಮೂರು ಮತ್ತು ನಮ್ಮ ನರಸಿಂಹಯ್ಯನವರು ಎರಡೂ ಕುಟುಂಬಗಳ ಮನಸ್ಸು ಮಾಡಿ ಇವತ್ತಿಬ್ಬರು ವೈದ್ಯರನ್ನು ಪಡೆದಂಥ ಕುಟುಂಬ ಇವತ್ತು ಶಿರಾನಗರದಲ್ಲಿ ಭಾಗದಲ್ಲಿ ಗ್ರಾಮೀಣ ಭಾಗದವರಿಗೆ ಮತ್ತು ಎಲ್ಲ ವರ್ಗದವರು ಕೂಡ ಆರೋಗ್ಯವನ್ನು ದೊರಕಿಸ್ಬೇಕು ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಇವತ್ತು ಈ ವಿಜಯ ಆಸ್ಪತ್ರೆಯನ್ನು ಇವತ್ತೇನು ಲೋಕಾರ್ಪಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನೇಕ ಹಿತೈಷಿಗಳು, ಅವ್ರ ಬಂಧುಗಳು ಎಲ್ಲರೂ ಕೂಡ ಭಾಗವಹಿಸಿದರೆ ಭಾಳ ಇವತ್ತು ಇಡೀ ಜಿಲ್ಲೆ ಒಳಗಡೆ ಅತ್ಯಂತ ವೇಗದಲ್ಲಿ ಬೆಳೀತಿರುವಂಥ ನಗರದಲ್ಲಿ ಶಿರಾನು ಕೂಡ ಒಂದು ಅನ್ನುವಂಥದ್ದು. ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕಲ್ಲಿ ಅತ್ಯಂತ ವೇಗವಾಗಿ ಬದಲಾವಣೆಗಳ ಕಾಣುವಂಥ ಒಂದು ತಾಲೂಕು ಅಂತ ಹೇಳಿದ್ರೆ ಅದು ಶಿರಾ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕೂಡ ಅಭಿವೃದ್ಧಿಯ ದಾಪುಗಾಲಾಡುವಂಥ ಈ ಕ್ಷೇತ್ರ ತುಂಬ ಅತ್ಯಂತ ಆರೋಗ್ಯಕರವಾಗಿ ಕೂಡ ಬೆಳೀತಾ ಇದೆ. ಇವತ್ತು ನಮ್ಮ ಶಿರಾ ತಾಲೂಕಲ್ಲಿ ರಾಮು ಅವರ ಅಳಿಯ ವಿಜಯ್ ಅವರು ನಮ್ಮ ಶಿರಾದಲ್ಲಿ ಒಂದು ಕ್ಲಿನಿಕ್ ಮಾಡ್ತಿದ್ದಾರೆ. ಇದು ಯಾವ ಮಟ್ಟಕ್ಕೆ ಬರಬೇಕು ಅಂತ ಅಂದ್ರೆ, ಇವತ್ತು ರಾಮು ಅವ್ರ ಅಳಿಯ ಅಂತ ಹೇಳ್ತಿದ್ದಾರೆ. ಮುಂದೆ ವಿಜಯ್ ಅವರ ಮಾವ ರಾಮು ಆ ಲೆವೆಲ್ಗೆ ಈ ಆಸ್ಪತ್ರೆ ಬೆಳಿಬೇಕು. ಜೊತೆಗೆ ತುಂಬಾ ಸುಧಾರಣೆ ಆಗ್ಬೇಕು, ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಆಗ್ಬೇಕು, ಆ ಮಟ್ಟಕ್ಕೆ ಕ್ಲಿನಿಕ್ ಬೆಳಿಬೇಕು ಅಂತ